ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಫಿಸಿಕ್ಸ್ ಟಾಪಿಕ್ಸ್ನ ನೋಡ್ತಾ ಇದ್ದೀವಿ. ಸೊ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಎಕ್ಸಾಮ್ ಇನ್ನೇನು ಹತ್ತಿರ ಬಂತು. ಲಾಸ್ಟ್ ಮೂಮೆಂಟಲ್ಲಿ ಟೆನ್ಷನ್ ಆಗೋದು ಕಾಮನು, ಎಲ್ಲರಿಗೂ ಟೆನ್ಷನ್ ಆಗುತ್ತೆ. ಎಕ್ಸಾಮ್ ಹೆಂಗಾಗುತ್ತೆ, ಕ್ವಶನ್ಸ್ ಯಾವ ಥರ ಬರುತ್ತೆ, ಆ್ಯಂಡ್ ಡಿಫಿಕಲ್ಟ್ ಇರುತ್ತಾ, ಆ್ಯಂಡ್ ನಮ್ಗೆ ಸಾಲ್ವ್ ಮಾಡೋಕ್ಕೆ ಟೈಮ್ ಸಿಗುತ್ತಾ ಇಲ್ವಾ ಅಂತ. ಎಕ್ಸಾಮ್ ಸೆಂಟ್ರಲ್ಲಿ ಅಂದರೆ ಎಕ್ಸಾಮ್ ಬರೆಯೋ ಟೈಮಲ್ಲಿ ನಾವು ಎಷ್ಟು ಕೂಲಾಗಿ ಕಾಮಾಗಿ ಎಕ್ಸಾಮ್ ಪೇಪರ್ನ ಹ್ಯಾಂಡಲ್ ಮಾಡ್ತೀವೋ ಅನ್ನೋದ್ರ ಮೇಲೆ ನಮ್ಮ ಮಾರ್ಕ್ಸ್ ಡಿಪೆಂಡ್ ಆಗಿರುತ್ತೆ. ಈ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಟೆನ್ಷನ್ ತಗೊಳ್ದೇನೆ ನಿಮ್ಗೆ ಎಷ್ಟು ಗೊತ್ತಿರುತ್ತೋ ಅದು ಓದಿದ್ದಾನೆ ರಿವೈಸ್ ಮಾಡಿಕೊಂಡು ಸೊ ನಿಮ್ಮ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೋಬೇಕು ಅಷ್ಟೇ. ಆ್ಯಂಡ್ ಆದಷ್ಟು MCQsನ ಸಾಲ್ವ್ ಮಾಡ್ಕೊಂಡು ಹೋಗಿ, ಖಂಡಿತ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. TT ಪೇಪರ್ 2ಗೆ ಸ್ಪೆಷಲಿ PUC ಸಿಲೆಬಸ್ ಕೊಟ್ಟಿದ್ದಾನೆ ಅಂತ ಎಲ್ಲರೂ ತುಂಬ ಹೆದರ್ಕೊಂಡು ಬಿಟ್ಟಿದ್ದೀರಾ. ಸೊ ಡೋಂಟ್ ವರಿ, ಪ್ರೀವಿಯಸ್ ಆಗಿ ನೀವು ಏನು ಓದ್ಕೊಂಡು ಬಂದಿದ್ದೀರಾ ಅಂದರೆ 10th ಲೆವೆಲ್ವರೆಗೂ ಏನೇನು ಓದಿರಾ ಅದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಓದಿದ್ರೆ ನಿಮ್ಗೆ ಎಕ್ಸಾಮ್ ಈಸಿ ಆಗುತ್ತೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರುವಂತಹ ಈ 8 ಕಾನ್ಸೆಪ್ಟ್ನ ನಾನು ಹೇಳ್ತಾ ಇದ್ದೀನಿ. ಈ 8 ಟಾಪಿಕ್ಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬೇಕು. ಇಲ್ಲಿಂದಾನೇ ಜಾಸ್ತಿ ಕ್ವಶನ್ಸ್ ಕೇಳೋದು. ಇಲ್ಲಿ ಫಸ್ಟ್ ಬಂದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಆಗಿರ್ಬೋದು, ಅಳತೆ ಮತ್ತು ಮಾನಗಳು. ಈ ಚಾಪ್ಟರಲ್ಲಿ ನೀವು ನೋಡಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಮತ್ತು ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಬರುತ್ತೆ. ಇದರಲ್ಲಿ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ. ಅದರಲ್ಲಿ ನೋಡ್ಬೋದು ಲೆಂತ್, ಮಾಸ್, ಟೈಮ್, ಟೆಂಪ್ರೇಚರ್, ಎಲೆಕ್ಟ್ರಿಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮತ್ತು ಲ್ಯೂಮಿನಸ್ ಇಂಟೆನ್ಸಿಟಿ ಅಂತ. ಸೊ ಇದರೆಲ್ಲರ ಯೂನಿಟ್ಸ್ ಬಗ್ಗೆ ಕೇಳ್ತಾರೆ. ಅಂದರೆ ಟೈಮ್ ಯೂನಿಟ್ ಬಂದು ಸೆಕೆಂಡ್ ಆಗುತ್ತೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಬಂದರೆ ಮೋಲ್ ಆಗುತ್ತೆ. ಸೊ ಈ ಥರ ಎಲ್ಲದ್ರ ಬಗ್ಗೆನೂ ಫಂಡಮೆಂಟಲ್ ಯೂನಿಟ್ಸ್ ಕೇಳ್ತಾರೆ. ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಎಲ್ಲ ಜಾಸ್ತಿ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಈ ಬೇಸಿಕ್ ಫಂಡಮೆಂಟಲ್ ಯೂನಿಟ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ಸೊ ಇದು ಗೊತ್ತಿಲ್ಲದೆ ಎಕ್ಸಾಮ್ಗೆ ಹೋಗ್ತೀರಾ ಅಂತಂದರೆ ನಿಮ್ಮಷ್ಟು ದಡ್ರು ಇಲ್ಲ ಅಂತ ತಿಳ್ಕೊಳ್ಳಿ. ಈ ಫಂಡಮೆಂಟಲ್ ಯೂನಿಟ್ಸ್ ಮತ್ತು ಅದ್ರ ಜೊತೆಗೆ ಡೈಮೆನ್ಷನಲ್ ಫಾರ್ಮುಲಾಸು ಗೊತ್ತಿರಬೇಕು. ಅದ್ರ ಬಗ್ಗೆನೂ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅದ್ರ ಮೇಲೇನೂ ತುಂಬ ಸಲ ಕ್ವಶನ್ಸ್ ಆಗಿದೆ. ಆ್ಯಂಡ್ ಅದ್ರ ಜೊತೆಗೇ ನಾವು ಡಿರೈವ್ಡ್ ಯೂನಿಟ್ಸ್ ಅಂತ ನೋಡ್ತೀವಿ. ಈ ಫಂಡಮೆಂಟಲ್ ಯೂನಿಟ್ಸ್ನ ಬಳಸ್ಕೊಂಡು ನಾವು ಡಿರೈವ್ಡ್ ಯೂನಿಟ್ಸ್ನ ಫಾರ್ಮ್ ಮಾಡ್ತೀವಿ. ನೋಡ್ಬೋದು ಇಲ್ಲಿ ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಲ್ಲ. ಸೊ ಫಿಸಿಕಲ್ ಕ್ವಾಂಟಿಟೀಸ್, ಏರಿಯಾ ಆಗಿರ್ಬೋದು, ವ್ಯಾಲ್ಯೂಮ್, ಡೆನ್ಸಿಟಿ, ವೆಲಾಸಿಟಿ, ಮೊಮೆಂಟಮ್, ಎಕ್ಸಲೇಷನ್, ಫೋರ್ಸ್, ಪ್ರೆಷರ್, ಎನರ್ಜಿ ಆ್ಯಂಡ್ ಸರ್ಫೇಸ್ ಟೆನ್ಷನ್, ಇದೆಲ್ಲವೂ ಡಿರೈವ್ಡ್ ಕ್ವಾಂಟಿಟೀಸ್ ಆಗುತ್ತೆ. ಅಂದರೆ ಫಂಡಮೆಂಟಲ್ ಕ್ವಾಂಟಿಟೀಸ್ನ ಬಳಸ್ಕೊಂಡು, ಅಂದರೆ ನೋಡಿ ಇಲ್ಲಿ ಎಕ್ಸ್ಪ್ರೆಷನಲ್ಲಿ ನೋಡ್ಬೋದು ನೀವು, ಲೆಂತ್ ಆ್ಯಂಡ್ ಬ್ರೆಡ್ತ್ನ ಯೂಸ್ ಮಾಡಿಕೊಂಡು ನಾವು ಫಿಸಿಕಲ್ ಕ್ವಾಂಟಿಟಿನ ಡಿರೈವ್ ಮಾಡ್ತಾ ಇದ್ವಿ ಇಲ್ಲಿ. ಸೊ ಏರಿಯಾ ಇಂಟು ಹೈಟ್ ಬಂದರೆ ವ್ಯಾಲ್ಯೂಮ್ ಆಗುತ್ತೆ, ಆ್ಯಂಡ್ ಫೋರ್ಸ್ ಬಂದರೆ ಮಾಸ್ ಇಂಟು ಎಕ್ಸಲೇಷನ್. ಸೊ ಮಾಸ್ ಮತ್ತು ಎಕ್ಸಲೇಷನ್ನ ಯೂಸ್ ಮಾಡಿಕೊಂಡು ಡಿರೈವ್ ಮಾಡುವಂಥ ಒಂದು ಕ್ವಾಂಟಿಟಿ ಅಂದರೆ ಅದು ಫೋರ್ಸು. ಸೊ ಈ ಥರ ನೀವು ಓದ್ಕೋಬೇಕಾಗತ್ತೆ. ಈ ಎಲ್ಲದರ SI ಯೂನಿಟ್ ಮತ್ತು ಫಾರ್ಮುಲಾ ಜೊತೆಗೇನೆ ನೀವು ಡೈಮೆನ್ಷನಲ್ ಫಾರ್ಮುಲಾಸ್ ಕೂಡ ನೋಡ್ಕೋಬೇಕಾಗತ್ತೆ. ಫಂಡಮೆಂಟಲ್ ಯೂನಿಟ್ಸ್ ಆ್ಯಂಡ್ ಡಿರೈವ್ಡ್ ಯೂನಿಟ್ಸ್, ಈ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಾಂಟಿಟೀಸ್ನ ಡೈಮೆನ್ಷನಲ್ ಫಾರ್ಮುಲಾ ನೋಡಿಕೊಂಡ್ರೆ ಸಾಕು. ಅದರಲ್ಲೇ ಯಾವುದೋ ಒಂದು ಬಂದಿರುತ್ತೆ. ಸೊ ಅದನ್ನು ನೀವು ಆನ್ಸರ್ ಮಾಡ್ಬೋದು ಈಸಿಯಾಗಿ. ಆ್ಯಂಡ್ ಈ ಚಾಪ್ಟ್ರಲ್ಲಿ ಎರರ್ಸ್ ಬಗ್ಗೆ ಕೇಳ್ತಾರೆ. PUC ಲೆವೆಲ್ಗೆ ಕೇಳೋ ಕ್ವಶನ್ಸ್ ಅಂದರೆ ಇವಾಗ ಸ್ಲೀವ್ ಗೇಜ್ ಬಗ್ಗೆ ಕೇಳ್ತಾರೆ, ವರ್ನಿಯರ್ಸ್ ಕ್ಯಾಲಿಪರ್ಸ್ ಬಗ್ಗೆ ಕೇಳ್ತಾರೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ಕೇಳ್ತಾರೆ, ಜಾಸ್ತಿ ಕ್ವಶನ್ಸ್ ಇದೆ. ಆ್ಯಂಡ್ SI ಯೂನಿಟ್ಸ್ ಬಗ್ಗೆ ಎಲ್ಲ ಕೇಳ್ತಾರೆ, ಡೈಮೆನ್ಷನ್ಸ್, ಇದೆಲ್ಲವನ್ನು ನೀವು ಓದ್ಕೊಂಡ್ರೆ ಸಾಕು. ಈ ಒಂದು ಕಂಪ್ಲೀಟ್ ಚಾಪ್ಟರ್ನ ನೀವು ರೀಚ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸೆಕೆಂಡ್ ಒನ್ ಡೈಮೆನ್ಷನ್ಸ್ ಅಂತ ಬರುತ್ತೆ, ಚಲನಶಾಸ್ತ್ರ. ಇಲ್ಲಿ ನೀವು ಓದಬೇಕಾಗಿರೋದು ಮೋಷನ್ಸ್, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಬರುತ್ತೆ, ಫೋರ್ಸ್ ಬರುತ್ತೆ, ಟೈಪ್ಸ್ ಆಫ್ ಫೋರ್ಸಸ್ ಬರುತ್ತೆ, ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಕೇಳ್ತಾನೆ, ಅದರ SI ಯೂನಿಟ್ಸ್ ಕೇಳ್ತಾನೆ, ಆ್ಯಂಡ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಬಗ್ಗೆ ಕೇಳ್ತಾನೆ, ಸ್ಕೇಲಾರ್, ವೆಕ್ಟರ್, ಕ್ವಾಂಟಿಟಿ ಇದೆಲ್ಲವೂ ಬರುತ್ತೆ. ಆ್ಯಂಡ್ ಎಕ್ಸಲೇಷನ್ ಬರುತ್ತೆ. ಎಕ್ಸಲೇಷನಲ್ಲಿ ಇನ್ಸ್ಟಂಟೇನಿಯಸ್ ಎಕ್ಸಲೇಷನ್ ಬರುತ್ತೆ, ಅದ್ರ ಗ್ರಾಫ್ಸ್ ಬರುತ್ತೆ. ಆ್ಯಂಡ್ ಪೊಸಿಷನ್ ಟೈಮ್ ಗ್ರಾಫ್ಸು, ವೆಲಾಸಿಟಿ ಟೈಮ್ ಗ್ರಾಫ್ಸು, ಇದೆಲ್ಲವೂ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು ಈ ಡೈನಾಮಿಕ್ಸ್ ಚಾಪ್ಟರಲ್ಲಿ. ನೆಕ್ಸ್ಟ್ ನಾವು ಹೋಗೋದು ಆಪ್ಟಿಕ್ಸ್ ಅಂತ. ಆಪ್ಟಿಕ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಸ್ಟಡಿ ಆಫ್ ಲೈಟ್ ಅಂತ. ಸೊ ಈ ಚಾಪ್ಟ್ರಲ್ಲಿ ನಾವು ರಿಫ್ರಾಕ್ಷನ್ ಬಗ್ಗೆ ಓದ್ತೀವಿ, ರಿಫ್ಲೆಕ್ಷನ್ ಬಗ್ಗೆ ಹೋಗ್ತೀವಿ, ಆ್ಯಂಡ್ ಲೈಟ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ, ಆ್ಯಂಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ಓದ್ತೀವಿ, ಸ್ಕ್ಯಾಟ್ರಿಂಗ್ ಬಗ್ಗೆ ಕೇಳ್ತಾರೆ, ಮಿರರ್ಸ್ ಬಗ್ಗೆ ಕೇಳ್ತಾರೆ, ಲೆನ್ಸಸ್ ಬಗ್ಗೆ ಕ್ವಶನ್ಸ್ ಆಗಿದೆ. ಆ್ಯಂಡ್ PUC ಲೆವೆಲ್ಸ್ಗೆ ಬಂದರೆ ಸ್ನೆಲ್ಸ್ ಲಾ ಬಗ್ಗೆ ಇಲ್ಲಿ ಕ್ವಶನ್ ಮಾಡ್ತಾರೆ, ರಿಫ್ಲೆಕ್ಟಿವ್ ಇಂಡೆಕ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಆ್ಯಂಡ್ ಇಮೇಜ್ ಫಾರ್ಮೇಷನ್ ಬಗ್ಗೆ ಯಾವ ಥರ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಆ್ಯಂಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು ಆ್ಯಂಡ್ ಥಿಯರಮ್ಸ್ ಆಫ್ ಲೈಟ್ ಬಗ್ಗೆನೂ ಕ್ವಶನ್ಸ್ ಬರುತ್ತೆ. ಸೊ ಇದೆಲ್ಲದ್ರ ಬಗ್ಗೆನೂ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಬಂದು ಆಪ್ಟಿಕ್ ಚಾಪ್ಟರ್ನಿಂದ. ನೆಕ್ಸ್ಟ್ ಬಂದು ಇಲೆಕ್ಟ್ರಿಕ್ ಎನರ್ಜಿ ಅಂತ, ವಿದ್ಯುತ್ ಶಕ್ತಿ ಅಂದರೆ ಎಲೆಕ್ಟ್ರಿಸಿಟಿ ಅಂತ PUC ಲೆವೆಲ್ಗೆ ಓದ್ತೀವಲ್ಲ. ಸೊ ಆ ಚಾಪ್ಟ್ರಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ನಾವು ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ರೆಫರ್ ಮಾಡಿದರೆ ಗೊತ್ತಾಗಿರುತ್ತೆ. ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಬಗ್ಗೆ ಒಂದು ಕ್ವಶನ್ ಆಗಿತ್ತು. ಸೊ ಆ ಥರ ಕ್ವಶನ್ಸ್ನೂ ಕೇಳೋ ಚಾನ್ಸಸ್ ಇದೆ. ರೆಸಿಸ್ಟರ್ಸ್ ಬಗ್ಗೆ ಕೇಳ್ತಾರೆ, ಆ್ಯಂಡ್
ಕಲರ್ ಕೋಡ್ ಬಗ್ಗೆ ಕ್ವಶನ್ ಇರುತ್ತೆ, ಹೀಟ್ ಎಫೆಕ್ಟ್ ಬಗ್ಗೆ ಆ್ಯಂಡ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಆನ್ ರೆಸಿಸ್ಟರ್ಸ್ ಇರುತ್ತೆ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್, ಓಮ್ಸ್ ಲಾ ಬಗ್ಗೆ PUC ಲೆವೆಲ್ಗೆ ಹೋದರೆ ಓಮ್ಸ್ ಲಾ ಆ್ಯಂಡ್ SI ಯೂನಿಟ್ಸ್ ಬಗ್ಗೆ ಕೇಳ್ತಾರೆ. ಅಮೀಟರ್ ಮತ್ತು ವೋಲ್ಟ್ ಮೀಟರ್ನ ಸರ್ಕ್ಯೂಟಲ್ಲಿ ಹೆಂಗೆ ಕನೆಕ್ಟ್ ಮಾಡ್ತಾರೆ, ಅಂದರೆ ಜೋಡಣೆ ಹೆಂಗಿರುತ್ತೆ, ಸೀರೀಸಾ ಪ್ಯಾರಲೆಲಾ, ಇದೆಲ್ಲದ್ರ ಬಗ್ಗೆನೂ ಕ್ವಶನ್ ಆಗುತ್ತೆ ಈ ಚಾಪ್ಟ್ರಲ್ಲಿ. ಸೊ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ, ವಿದ್ಯುತ್ ಕಾಂತೀಯ ಪರಿಣಾಮ. ಈ ಚಾಪ್ಟ್ರಲ್ಲಿ ಟೈಪ್ಸ್ ಆಫ್ ಮ್ಯಾಗ್ನೆಟ್ಸ್ ಬಗ್ಗೆ ಕೇಳ್ತಾರೆ. ನಿಮ್ಗೆ ಗೊತ್ತು ಡಯಾಮ್ಯಾಗ್ನೆಟ್, ಪ್ಯಾರಾಮ್ಯಾಗ್ನೆಟ್ ಆ್ಯಂಡ್ ಫೆರೋಮ್ಯಾಗ್ನೆಟ್ ಅಂತ. ಇದೆಲ್ಲದ್ರ ಬಗ್ಗೆನೂ ನೀವು ಓದ್ಕೋಬೇಕಾಗುತ್ತೆ, ವಿಚ್ ಈಸ್ ದ ಫೆರಾ ಆ್ಯಂಡ್ ಡಯಾ ಅಂತ. ಆ್ಯಂಡ್ ಮ್ಯಾಗ್ನೆಟಿಕ್ ಲೈನ್ಸ್ ಬಗ್ಗೆ ಕೇಳ್ತಾರೆ, ಮ್ಯಾಗ್ನೆಟಿಸಮ್ ಬಗ್ಗೆ ಕೇಳ್ತಾರೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಲಾಸ್ಟ್ 24 ಕ್ವಶನ್ ಆಗಿತ್ತು. ಆ್ಯಂಡ್ ಇದರೆಲ್ಲ SI ಯೂನಿಟ್ಸ್ನು ನೀವು ಓದ್ಕೋಬೇಕಾಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಕೇಳ್ತಾರೆ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ ಮೋಟಾರ್, ಡೈನಮೋ ಆ್ಯಂಡ್ ಇಲ್ಲಿ ಟ್ರಾನ್ಸಿಸ್ಟರ್ಸ್ ಬಗ್ಗೆನೂ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಆ್ಯಂಡ್ ಫ್ಲೈಮಿಂಗ್ಸ್ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ರೂಲ್ನು ನೀವು ನೋಡ್ಕೊಳ್ಳಿ. ಸೊ ಅದ್ರ ಮೇಲೂ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಬಂದು ಗ್ರಾವಿಟೇಷನ್ ಅಂತ. ಈ ಚಾಪ್ಟ್ರಲ್ಲಿ ಬಂದು ನಿಮಗೆ ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್ಸ್ ಬಗ್ಗೆ ಕ್ವಶನ್ ಕೇಳ್ಬೋದು. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, G ವ್ಯಾಲ್ಯೂಸ್ ಅಂತ ಬರುತ್ತೆ. ಆ್ಯಂಡ್ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ 3 ಲಾಸ್ ಇದೆ. ಆ್ಯಂಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಆಗಿರ್ಬೋದು ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ಕೇಳ್ಬೋದು, ಎಸ್ಕೇಪ್ ವೆಲಾಸಿಟಿ ಬಗ್ಗೆ ಆ್ಯಂಡ್ ಸೆಟಲೈಟ್ ಬಗ್ಗೆನೂ ನಿಮಗೆ ಕ್ವಶನ್ ಆಗ್ಬೋದು. ಇದೆಲ್ಲವೂ ಗ್ರಾವಿಟೇಷನಲ್ ಚಾಪ್ಟ್ರಲ್ಲಿ ನೀವು ಓದಬೇಕಾಗಿರೋ ಇಂಪಾರ್ಟೆಂಟ್ ಟಾಪಿಕ್ಸು. ಆ್ಯಂಡ್ ನೆಕ್ಸ್ಟ್ ಬಂದು ಸೌಂಡ್ ಬರುತ್ತೆ. ಸೌಂಡ್ ಚಾಪ್ಟ್ರಲ್ಲಿ ನಾವು ವೇವ್ ಲೆಂತ್, ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ವೆಲಾಸಿಟಿ ಬಗ್ಗೆ ನೋಡ್ಕೋಬೇಕು. ಅದ್ರ ಮೇಲೆ ಕ್ವಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಬಂದು ಲಾಸ್ಟ್ ಒನ್ ಹೀಟ್, ಉಷ್ಣ ಅಂತ. ಈ ಚಾಪ್ಟ್ರಲ್ಲಿ ನಾವು ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಫಾರ್ಮ್ಸ್ನ ನೋಡ್ತೀವಿ. ಆ್ಯಂಡ್ ಕನ್ವರ್ಷನ್ ಆಫ್ ಸಾಲಿಡ್ ಟು ಲಿಕ್ವಿಡ್ ಕನ್ವರ್ಷನ್ ಆ್ಯಂಡ್ ಲಿಕ್ವಿಡ್ ಟು ಸಾಲಿಡ್ ಕನ್ವರ್ಷನ್ ಆ್ಯಂಡ್ ಸಾಲಿಡ್ ಟು ಗ್ಯಾಸ್ ಕನ್ವರ್ಷನ್, ಇದೆಲ್ಲ ಇವಾಪರೇಷನ್ ಬರುತ್ತೆ. ಆ್ಯಂಡ್ ಇದೆಲ್ಲವೂ ಈ ಚಾಪ್ಟ್ರಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇದೆಲ್ಲವನ್ನು ನೋಡಿಕೊಂಡ್ರೆ ನೀವು ಫಿಸಿಕ್ಸಲ್ಲಿ ಬರುವಂತಹ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ನ ರೀಚ್ ಮಾಡ್ಬೋದು. ಸೊ ಇದೇ ಮೇನ್ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಫಿಸಿಕ್ಸ್ಗೆ ಬೇಕಾಗಿರುವಂಥದ್ದು. ಸೊ ಇದನ್ನು ನೋಡಿಕೊಂಡ್ರೆ ಸಾಕು, ನೀವು ಖಂಡಿತ TETಗೆ ಫಿಸಿಕ್ಸಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ನ ರೀಚ್ ಮಾಡ್ತೀರಾ. PUC ಸಿಲೆಬಸ್ ಕೊಟ್ಟಿದ್ದಾರೆ ಫುಲ್ ಅಂತ ಹೆದರ್ಕೋಬೇಡಿ. ಅದೆಲ್ಲ ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಾತ್ರ ನೀವು ಬಿಡಲೇಬೇಡಿ. ಇದನ್ನು ಬಿಟ್ಟರೆ ನೀವು ಒಂದು ಕ್ವಶನ್ಸ್ ಕೂಡ ಟಚ್ ಮಾಡೋಕ್ಕಾಗಲ್ಲ. ಸೊ ಈ 8 ಕಾನ್ಸೆಪ್ಟ್ನ ಕಂಪ್ಲೀಟಾಗಿ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಹೋಗಿ, ಅಂದರೆ ಮಾತ್ರ ನಿಮಗೆ ಕ್ವಶನ್ ಪೇಪರ್ ಈಸಿ ಅಂತ ಫೀಲ್ ಆಗುತ್ತೆ. ಇಲ್ಲಾಂದರೆ ಸೊ ಯು ಫೀಲ್ ಡಿಫಿಕಲ್ಟಿ. ಸೊ ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಆಲ್ ದ ವಿಡಿಯೋಸ್ ಫ್ರಮ್ ಮೈ ಲಿಸ್ಟ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಆಲ್.